ಎಲ್ಲರಿಗೂ ನಮಸ್ಕಾರಗಳು. ನಾನು ಎಚ್.ಎಂ. ಭೈರೆಡ್ಡಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಈಗ ಅದರದ ಮುಂದುವರೆದ ಭಾಗವಾಗಿ ಮತ್ತೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈ ಹಿಂದೆ ನಾನು PSI ಸಲುವಾಗಿ ಟ್ರಾನ್ಸ್ಲೇಷನ್ ಮೆಥಡ್ ಬಗ್ಗೆ 2 ವಿಡಿಯೋ ಮಾಡಿದ್ದೆ. ಮತ್ತೆ ಇದಾದ ನಂತರ ಮತ್ತೆ ನಾನು ಆ ಟ್ರಾನ್ಸ್ಲೇಷನ್ ಮೆಥಡ್ಗೆ ಮತ್ತೆ ನಾನು ಹೋಗ್ತೀನಿ. ಇವತ್ತು ನಾನು ಇಂಗ್ಲೀಷ್ನಲ್ಲಿ ಹೇಗೆ ಮಾತಾಡಬೇಕು, ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ಹಲವಾರು ರೀತಿಗಳಿವೆ. ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಗಳು ಇದ್ರ ಬಗ್ಗೆ ನಾನು ಮಾಡಿದ್ದೀನಿ. ಇವತ್ತು ಮಾಡುವಂಥ ವಿಡಿಯೋ ಅಂತಂದರೆ ಪ್ರಶ್ನೆ ಕೇಳುವುದರಿಂದ ನಾವು ಹೇಗೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ಪ್ರಶ್ನೆ ಕೇಳಬೇಕಂತಂದರೆ 2 ರೀತಿಯಾವಂತಿಗೆ ನಾನು ಈ ಮುಂಚೆನೇ ಹೇಳಿದ್ದೀನಿ. ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿಕೊಂಡು ಕ್ವಶನ್ ಕೇಳ್ಬೋದು, ಇನ್ನೊಂದು WH ಕ್ವಶನ್ ಯೂಸ್ ಮಾಡಿಕೊಂಡು ಕ್ವಶನ್ ಕೇಳ್ಬೋದು. ಈ ಥರ ಆಗಿಸಿ ನಾವು ಈಸಿ ಆಗಿಸಿ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು. ಇವತ್ತು ನಾನು ಕೆಲವೊಂದು ಸೆಂಟೆನ್ಸ್ಗಳು ತಗೊಂಡೀನಿ. ಯಾವ ರೀತಿಯಾಗಿ ನಾವು ಇನ್ನೊಬ್ಬರಿಗೆ ಪ್ರಶ್ನೆಗಳನ್ನು ಕೇಳಬೇಕು, ಹೌ ಟು ಆಸ್ಕ್ ದ ಕ್ವಶನ್ ಟು ಅದರ್ಸ್. ಲೆಟ್ us discuss now what are those sentences. Yes, okay. Now ಇವತ್ತ ಏನಂದ್ರೆ ಆಸ್ಕ್ ಕ್ವಶನ್ಸ್, ಪ್ರಶ್ನೆಗಳನ್ನು ಕೇಳುವುದು. ಪ್ರಶ್ನೆಗಳನ್ನು ಹೇಗೆ ಕೇಳಬೇಕಂತಂದ್ರೆ ಇಲ್ಲಿ ಕೆಲವು ಶಬ್ದಗಳು, ನಾನು ಇಲ್ಲಿ ಕೆಲವು ಶಬ್ದಗಳನ್ನು ಇಟ್ಟಿದ್ದೀನಿ. ಇಲ್ಲಿ ಫಸ್ಟ್ಗೆ ನೋಡ್ರಿ, ವೈ, ವಾಟ್, ವೈ, ಹೌ, ವಿಚ್, ಈ ಶಬ್ದಗಳಿವೆ. ಇಲ್ಲಿ ವೈ ಅಂದರೆ ಏಕೆ, ನಂತರ ವಾಟ್ ಅಂದರೆ ಏನು, ವೈ ಅಂದರೆ ಹೇಗೆ, ವೈ ಅಂತಂದರೆ ಯಾಕೆ ಅಂತಿಗೆಸಿ ಕೇಳಿತ್ತು ಅಂತಿಗೆಸಿ ಇಲ್ಲಿ ಹೇಳಿದ್ದೀನಿ ಆಲ್ರೆಡಿ, ನಾನು ಮುಂದೆ ಹೇಳಿಬಿಟ್ಟಿನಿ. ಆಮೇಲೆ ಹೌ ಅಂದರೆ ಹೇಗೆ, ಹೌ ಅಂದರೆ ಹೇಗೆ, ವಿಚ್ ಅಂದರೆ ಯಾವುದು. ಈ ರೀತಿ ತಗೊಂಡಿಗೆಸಿ ನಾವು ಪ್ರಶ್ನೆಗಳನ್ನು ಕೇಳಬಹುದು ಇನ್ನೊಬ್ಬರಿಗೆ. ಈಗ ನೋಡ್ರಿ, ಮೊದಲನೇದು ವೈ ಈಸ್ ರೋಡ್ ಕ್ಲೋಸ್ಡ್. ವೈ ಈಸ್ ರೋಡ್ ಕ್ಲೋಸ್ಡ್. ಈ ರೋಡು ಯಾಕೆ ಕ್ಲೋಸ್ ಆಗಿದೆ ಅಂತ ಒಬ್ರಿಗೆ ಯಾರಿಗೋ ನೀವು ಪ್ರಶ್ನೆ ಕೇಳ್ತೀರಿ. ಅವಾಗ ಅವ್ರು ಏನು ಬೇಕಾದರೂ ಉತ್ತರ ಕೊಡ್ಬೋದು. ಬಿಕಾಸ್ ದೇರ್ ಈಸ್ ಎ ಬ್ರಿಡ್ಜ್ ವರ್ಕ್, ಬಿಕಾಸ್ ದೇರ್ ಈಸ್ ಎ ಸ್ಟ್ರೈಕ್. ಅವ್ರು ಏನು ಬೇಕಾದ್ರೂ, ಏನು ಘಟನೆ ಅಲ್ಲಿ ನಡೆದಿರ್ತದೆ ಆ ಘಟನೆ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಯು ಶುಡ್ ಹ್ಯಾವ್ ಟು ಆಸ್ಕ್ ದಿ ಕ್ವಶನ್, ದಟ್ ಈಸ್ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲಿಷ್, ಯು ಮಸ್ಟ್ ಹ್ಯಾವ್ ಟು ಆಸ್ಕ್ ದ ಕ್ವಶನ್. ಆಸ್ಕ್ ದ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ದ ಆನ್ಸರ್ ಇಸ್ ವೆರಿ ಈಸಿ, ಇಸಂಟ್ ಇಟ್? ಈಗ 2ನೇದರಲ್ಲಿ ವಾಟ್ ಮೂವಿ ಈಸ್ ಆನ್ ಟುಡೇ. ನಿಮ್ಮ ಫ್ರೆಂಡಿಗೆ ಕೇಳ್ತೀರಿ, ಅಪ್ಪ ಏನಂತ ಕೇಳ್ತೀರಿ? ವಾಟ್ ಮೂವಿ ಈಸ್ ಆನ್ ಟುಡೇ. ಇವತ್ತು ಥಿಯೇಟರ್ನಲ್ಲಿ ಯಾವ ಮೂವಿ ಇದೆ? ಸಪೋಸ್ ಇವತ್ತು ಸಂಡೇ ಅಂತ ತಿಳ್ಕೊಡ್ರೆ ನಿಮ್ಮ ಫ್ರೆಂಡಿಗೆ ಕೇಳ್ತಿರ್ತೀರಿ, ಈ ಥಿಯೇಟರ್ನಲ್ಲಿ ಯಾವ ಮೂವಿ ಇದೆಪ್ಪ ಇವತ್ತ ಅಂತ ಕೇಳ್ತಿರ್ತೀರಿ. ಅದಕ್ಕೆ ನೀವು ಹೌ ಟು ಆಸ್ಕ್ ಇನ್ ಇಂಗ್ಲಿಷ್ ಮೀನ್ಸ್ ವಾಟ್ ಮೂವಿ ಈಸ್ ಆನ್ ಟುಡೇ. ಇವತ್ತು ಯಾವ ಮೂವಿ ಇದೆ ಅಂತಿಗೆಸಿ ಇದ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಿ ನಿಮ್ಮ ಫ್ರೆಂಡ್ ಜೊತೆ. ನೆಕ್ಸ್ಟ್ ಏನು ಬರುತ್ತೆ? ವೈ ಡಿಡ್ ಯು ನಾಟ್ ಗೋ ಅರ್ಲಿಯರ್. ವೈ ಡಿಡ್ ಯು ನಾಟ್ ಗೋ ಅರ್ಲಿಯರ್ ಅಂತಿಗೆಸಿ ಪ್ರಶ್ನೆ ಕೇಳ್ತೀರಿ. ಯಾಕಂದರೆ ನಿನ್ನೆ ನಿಮ್ಮ ಫ್ರೆಂಡು ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿರುತ್ತೆ, ಆದರೆ ಅವನು ಏನು ಮಾಡ್ತಾನೆ? ಬಸ್ ಮಿಸ್ ಮಾಡ್ತಾನೆ. ಬಸ್ ಮಿಸ್ ಮಾಡ್ತಾನೆ. ಇವತ್ತು ಕೇಳ್ತೀರಿ ನೀವು ಏನಂತ, ಯಾಕೆ ಊರಿಗೆ ಹೋಗ್ಲಿಲ್ಲನೋ ಅಂತ ಕೇಳ್ತೀರಿ ನೀವು. ಅವಾಗ ಹೇಳ್ತಾನೆ, ಇಲ್ಲ ಬಸ್ ಮಿಸ್ ಆಯಿತು, ಐ ಮಿಸ್ಡ್ ದ ಬಸ್ ಎಸ್ಟರ್ಡೇ, ಸೊ ಐ ಡಿಡಂಟ್ ಗೋ ಅಂತಿಗೆಸಿ ಹೇಳ್ತಾನೆ. ಅವಾಗ ನೀವೇನು ಮಾಡ್ತೀರಿ? ವೈ ಡಿಡ್ ಯು ನಾಟ್ ಗೋ ಅರ್ಲಿಯರ್, ನೀನು ಯಾಕೆ ಬೇಗ ಹೋಗಲಿಲ್ಲ ಅಂತಿಗೆಸಿ ಅವಾಗ ನೀವು ಈ ಥರ ಆಗಿಸಿ ಕ್ವೆಶನ್ ಮಾಡ್ತೀರಿ ಅವ್ರಿಗೆ. ಈಗ ನೆಕ್ಸ್ಟ್ ಬರುವಂಥದ್ದು ಹೌ ಓಲ್ಡ್ ಆರ್ ಯು. ಹೌ ಓಲ್ಡ್ ಆರ್ ಯು ಅಂತಂದರೆ ನಿಮ್ಮ ವಯಸ್ಸೆಷ್ಟು. ಯಾರಿಗಾದರೂ ನೀವು ಕೇಳ್ತಿರ್ತೀರಿ ಹೌ ಓಲ್ಡ್ ಆರ್ ಯು, ನಿಮ್ಮ ವಯಸ್ಸೆಷ್ಟು ಅಂತಿಗೆಸಿ. ಸಪೋಸ್ ಈ ಸದ್ದು ನಿಮ್ಮ ಶಾಲೆಯಲ್ಲಿ ಇರ್ತೀರಿ, ನಿಮ್ಮ ಮಿಸ್ ಇವರು ನಿಮ್ಮ ಮೇಡಮ್ ಅವರು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ಮಗುನ ಕರ್ಕೊಂಬಂದಿರ್ತಾರೆ. ಒಂದು ಮಗುನಿಗೆ ಸಣ್ಣ ಪುಟ್ಟ ಮಗು ಇರುತ್ತೆ, ಆ ಮಗು ಕರ್ಕೊಂಬಂದಿರ್ತಾರೆ. ಅವಾಗೆ ನಿಮ್ಮ ಮೇಡಮ್ ನೀವು ಕೇಳ್ತೀರಿ, ಮೇಡಮ್ ಹೌ ಓಲ್ಡ್ ಯುವರ್ ಸನ್ ಅಂತ ಕೇಳ್ತೀರಿ. ಮೇಡಮ್ ನಿಮ್ಮ ಮಗುಗೆ ಎಷ್ಟು ವರ್ಷ ಅಂತಿಗೆಸಿ ಈ ಥರ ಕ್ವಶನ್ ಮಾಡ್ತೀರಿ. ಅವಾಗ ಅವ್ರು ಹೇಳ್ತಾರೆ ಈಸ್ 10 years old ಆರ್ ಈಸ್ 8 years old.
ಅವನಿಗೆ ಈಗ 10 ವರ್ಷ ಅಥವಾ 8 ವರ್ಷ, ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷ ಅವರು ಹೇಳ್ತಾರೆ. ಈ ಥರ ನಾವು ಕ್ವಶನನ್ನು ಕೇಳೋಕ್ಕೆ ಏಬಲ್ ಆಗಿರಬೇಕು. ನೆಕ್ಸ್ಟ್ ಏನು ಕೇಳ್ತಾರೆ, ಆಮೇಲೆ ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್, ಹೌ ಲಾಂಗ್ ಹ್ಯಾವ್ ಬೀನ್ ಹಿಯರ್ ಅಂತ ಕೇಳಿಸಿ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಅಂತ ಕೇಳಿಸಿ ಅವರು ಕೇಳ್ತಿರ್ತಾರೆ. ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್, ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಿ ಅಂತ ಕೇಳಿಸಿ ಅವಾಗ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ ಎಷ್ಟು ವರ್ಷ ಆಗಿರುತ್ತೆ, ಹ್ಯಾವ್ ಬೀನ್ ಹಿಯರ್ ಫಾರ್ 3 years, ನಾನು 3 ವರ್ಷದಿಂದ ಇಲ್ಲಿದ್ದೀನಿ. ಈ ಸಪೋಸ್ ನನಗೆ ಯಾರಾದರೂ ಕೇಳಿದ್ರು ಅಂತ ತಿಳ್ಕೊಳ್ರಿ, ನನಗೆ ಯಾರಾದ್ರೂ ನಮ್ಮ ಸ್ಟೂಡೆಂಟ್, ಸರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಟೀಚಿಂಗ್ ಸ್ಪೋಕನ್ ಇಂಗ್ಲೀಷ್ ಅಂತ ಕೇಳ್ತಾರೆ ಅಂತ ಹೇಳ್ರಿ, ನಾನು ಈಸಿಯಾಗಿ ಹೇಳ್ತೀನಿ ಹ್ಯಾವ್ ಬೀನ್ ಟೀಚಿಂಗ್ ದ ಸ್ಪೋಕನ್ ಇಂಗ್ಲೀಷ್ ಫಾರ್ 18 years. ಆರ್ ಇನ್ನೊಂದು ರೀತಿ ಹೇಳ್ಬೇಕಂತಂದ್ರೆ ಹ್ಯಾವ್ ಬೀನ್ ಟೀಚಿಂಗ್ ದ ಸ್ಪೋಕನ್ ಇಂಗ್ಲೀಷ್ ಸಿನ್ಸ್ 2006. ಎರಡು ರೀತಿಯಾಗಿ ನಾನು ಆನ್ಸರ್ಗಳು ಕೊಡ್ತಾ ಇರ್ತೀನಿ. ಇಲ್ಲಿ ಈ ಥರ ಆಗಿಸಿ ಇರುತ್ತೆ. ನೆಕ್ಸ್ಟ್ ಏನಂತಂದ್ರೆ ವಿಚ್ ಇಸ್ ದ ಬೆಸ್ಟ್ ಶಾಪ್ ಇಯರ್, ವಿಚ್ ಇಸ್ ದ ಬೆಸ್ಟ್ ಶಾಪ್ ಇಯರ್, ನೀವು ಏನೋ ಕೊಂಡ್ಕೋಬೇಕಂತೀರಿ, ಇಲ್ಲಿ ಶಾಪ್ ಅಥವಾ ನಿಮ್ಮೂರಲ್ಲಿ ಏನೋ ಕೊಂಡ್ಕೋಬೇಕಂತೀರಿ, ಅಲ್ಲಿ ಏನಿರ್ತದೆ ಅಂತಂದರೆ ನಿಮ್ಗೆ ಒಳ್ಳೆ ಅಂಗಡಿ ಬಗ್ಗೆ ಮಾಹಿತಿ ಇರಲ್ಲ. ಅವಾಗ ನಿಮ್ಮ ಫ್ರೆಂಡ್ಗೋ ಅಥವಾ ಯಾರೋ ಇನ್ನೊಬ್ಬರಿಗೋ ನೀವು ಕೇಳ್ತೀರಿ ಏನಂತ, ವಿಚ್ ಇಸ್ ದ ಬೆಸ್ಟ್ ಶಾಪ್ ಇಯರ್, ಇದು ಒಳ್ಳೆ ಶಾಪ್ ಯಾವುದಿದೆ ಇಲ್ಲಿ ಅಂತ ಕೇಳ್ತೀರಿ. ಅವಾಗ ಅವ್ರು ಹೇಳ್ತಾರೆ ಯಾವುದೋ ಒಂದು ಒಳ್ಳೆ ಶಾಪ್ ಇರುತ್ತೆ ಆ ಶಾಪ್ ಬಗ್ಗೆ ಹೇಳ್ತಾರೆ, ಆ ಶಾಪ್ನ ಹೆಸರು ಹೇಳ್ತಾರೆ ಅಂತ ಈ ಥರ ಹಾಗಿಸಿ ನಾವು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಇಂಗ್ಲೀಷ್ನಲ್ಲಿ ಈಸಿಯಾಗಿಸಿ ನಾವು ಮಾತಾಡಬಹುದು ಅಂತ ಈ ಸದ್ಯ ನಿಮಗೆ ಇದು ಸ್ವಲ್ಪ ನಿಮಗೆ ಕಂಡಿದ್ದಿಲ್ಲ ಅಂತಂದ್ರೆ ಸ್ವಲ್ಪ ಇದೊಂದು ಏನಂತ ಮಾಡಿ ಸ್ಕ್ರೀನ್ ಶಾಟ್ ತಗೊಳ್ರಿ. ಎಸ್, ಓಕೆ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನೀವು ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಥರದ ವಿಡಿಯೋಗಳು ಇನ್ನೂ ಹಲವಾರು ವಿಡಿಯೋಗಳು ನಾನು ಮಾಡ್ತಾ ಇರ್ತೀನಿ. ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಮಾಡ್ತೀನಿ, ಗ್ರಾಮರ್ ಬಗ್ಗೆ ಮಾಡ್ತೀನಿ, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಏನಿರುತ್ತಲ್ಲ SDA, FDA, PSI ಹೀಗೆ ಇರುವಂಥ ಎಲ್ಲ ಎಕ್ಸಾಮ್ ಬಗ್ಗೆ ಕೂಡ ನಾನು ಹಲವಾರು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತಾ ಇರ್ತೀನಿ. ನೀವು ಮಾಡಬೇಕಾದ ಇಷ್ಟೇ, ಈ ವಿಡಿಯೋನ ಸಬ್ಸ್ಕ್ರೈಬ್ ಹಾಕಿಸಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸ್ತದೆ, ನಿಮ್ಗೆ ಅನಿಶ್ಚಿಕೆ ಬಗ್ಗೆ ನಿಮಗೆ ಕಾಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಮತ್ತೆ ನಾನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ನೀವು ಕಾಮೆಂಟ್ ಮಾಡಿದರೆ ನನಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಆದರೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಗೆ ಈ ವಿಡಿಯೋನ ಏನು ಮಾಡಿರಿ, ಶೇರ್ ಮಾಡಿಕೊಡ್ರಿ. ಶೇರ್ ಮಾಡಲ್ಲ ಅವ್ರಿಗೂ ಕೂಡ ಈ ವಿಡಿಯೋ ಏನಾಗುತ್ತೆ, ದಿಸ್ ವಿಡಿಯೋ ಆಲ್ಸೋ ಯೂಸ್ಫುಲ್ ಟು ದೆಮ್ ಆಲ್ಸೋ. ಅದ್ರ ಸಲುವಾಗಿ ಇಲ್ಲಿವರೆಗೆ ನೀವು ವಿಡಿಯೋವನ್ನು ಇಷ್ಟಪಟ್ಟು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.